ಭಾರತದೊಂದಿಗೆ ಇಂಧನ ಪೂರೈಕೆ ಮತ್ತು ರಕ್ಷಣೆಗಳನ್ನು ಮೀರಿ ವಿವಿಧ ಕ್ಷೇತ್ರಗಳಲ್ಲಿ ಬಹುಮುಖಿ ಸಂಬಂಧಗಳನ್ನು ಅಭಿವೃದ್ಧಿಪಡಿಸಲು ರಷ್ಯಾ ಬಯಸುತ್ತದೆ ಎಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ತಿಳಿಸಿದ್ದಾರೆ. ಭಾರತದ ಆರ್ಥಿಕತೆಯ ಅವಕಾಶಗಳನ್ನು ಪರಿಚಯಿಸಿ ಎರಡೂ ದೇಶಗಳ ಅಗತ್ಯಗಳನ್ನು ಪೂರೈಸಲು ಆರ್ಥಿಕ ನಿರ್ವಾಹಕರಿಗೆ ತಿಳಿಸುವುದಾಗಿ ಅವರು ಹೇಳಿದರು. ಭಾರತ ಮತ್ತು ರಷ್ಯಾ ಬಹುಕಾಲದ ವ್ಯಾಪಾರ ಪಾಲುದಾರರಾಗಿದ್ದು, ಕಳೆದ 3 ವರ್ಷಗಳಲ್ಲಿ ವ್ಯಾಪಾರದ ಪ್ರಮಾಣ 80% ದಾಖಲೆಯ ಹೆಚ್ಚಳ ಕಂಡಿದೆ. ಇದರ ಪರಿಣಾಮವಾಗಿ ಕಳೆದ ವರ್ಷ ಭಾರತ ರಷ್ಯಾ ನಡುವಿನ ವ್ಯಾಪಾರ ಪ್ರಮಾಣ $64 ಬಿಲಿಯನ್ ತಲುಪಿದೆ ಎಂದರು. ರಷ್ಯಾ ಮತ್ತು ಭಾರತ ದೊಡ್ಡ ಗ್ರಾಹಕ ಮಾರುಕಟ್ಟೆಗಳನ್ನು ಮತ್ತು ಪ್ರಭಾವಶಾಲಿ ಆರ್ಥಿಕ, ತಾಂತ್ರಿಕ ಹಾಗೂ ಸಂಪನ್ಮೂಲ ಸಾಮರ್ಥ್ಯವನ್ನು ಹೊಂದಿವೆ. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಸಂಪೂರ್ಣವಾಗಿ ಸ್ವತಂತ್ರ ಮತ್ತು ಸಾರ್ವಭೌಮ ನೀತಿಯನ್ನು ಅನುಸರಿಸುತ್ತಿದೆ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಿದೆ ಎಂದು ಪುಟಿನ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಭಾರತದ ಆರ್ಥಿಕತೆಯು ವಿಶ್ವದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಕಳೆದ 1 ದಶಕದಲ್ಲಿ ದೇಶದ ಜಿಡಿಪಿ ಸರಿಸುಮಾರು ದ್ವಿಗುಣಗೊಂಡಿದ್ದು, ಖರೀದಿ ಶಕ್ತಿಯ ಸಮಾನತೆಯ ದೃಷ್ಟಿಯಿಂದ 2.5 ಪಟ್ಟು ಹೆಚ್ಚಾಗಿದೆ. ಮೇಕ್ ಇನ್ ಇಂಡಿಯಾದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವದ ಉಪಕ್ರಮಗಳಿಂದಾಗಿ ಭಾರತ ತನ್ನ ತಾಂತ್ರಿಕ ಸಾರ್ವಭೌಮತ್ವವನ್ನು ಬಲಪಡಿಸುತ್ತಿದೆ. ಭಾರತದ ಸಂಸ್ಕರಣೆ, ಲಘು ಕೈಗಾರಿಕೆ, ಐಟಿ ವಲಯ ಮತ್ತು ಔಷಧ ತಯಾರಿಕಾ ಕ್ಷೇತ್ರಗಳು ಜಗತ್ತಿನಲ್ಲೇ ಮುಂಚೂಣಿ ಸ್ಥಾನ ಪಡೆದಿವೆ ಎಂದು ಅವರು ಶ್ಲಾಘಿಸಿದರು. हमारा 90% से ज्यादा लेन देन हमारी राष्ट्रीय मुद्रा में होता है. हालांकि बिचौलियों को लेकर थोड़ी समस्या आती है, पर इसके लिए हम साझा व्यवस्था बना सकते हैं जहां रूस और भारत के बैंक बिना किसी रुकावट आपस में लेन देन कर सकें. हम इस पर लगातार काम कर रहे हैं. एक बार ये व्यवस्था अमल में आ जाए तो व्यापार को लेकर बाहरी दबाव से जुड़ी